ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಡೆಲಿವರಿ ಹತ್ತಿರ ಇದೆ, ಇನ್ನೇನು ಒಂದು ವಾರ ಇದೆ, 15 ದಿವಸ ಇದೆ ಅನ್ನುವಾಗ ಈ ಥರ ವಿಷಯಗಳನ್ನು ಮಾಡಬಾರ್ದು. ಈಗ 9ಕ್ಕೆ ಬಿದ್ದಿದ್ದ ಹಾಗೇ ನೀವು ಕೆಲವೊಂದು ವಿಷಯಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಡೆಲಿವರಿ ಹತ್ತಿರ ಇರುವಾಗ ಇನ್ನೂ ಹುಷಾರಾಗಿರಬೇಕಾಗುತ್ತೆ. ಮೊದಲನೇದಾಗಿ 9 ಮಂತಿಂದನೇ ಏನೇನು ಮಾಡಬಾರ್ದು ಅಂತ ಫಸ್ಟಿಂದನೇ ಹೇಳ್ಬಿಡ್ತೀನಿ ನಾನು. ಸೊ ಈ ಒಂದು ಮಂತಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಮಗುವಿನ ಹೆಡ್ ಅನ್ನೋದು ಫಿಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ನಿಮ್ಮ ಮಗು ಟ್ರಾನ್ಸ್ವರ್ಸ್ ಇರ್ಬೋದು, ಇಲ್ಲ ಬ್ರೀಚ್ ಇರ್ಬೋದು, ಅದು 8th ಮಂತಿಂದನೇ ತಿರುಗೋದಕ್ಕೆ ಶುರುವಾಗಿ ಮಗುವಿನ ತಲೆ ಬಂದು ಪೆಲ್ವಿಕ್ ಅನ್ನೋ ಬೋನ್, ನಮಗೆ ಮೂಳೆ ಇರುತ್ತಲ್ವ, ಸೊಂಟದ ಸುತ್ತದ ಮೂಳೆ, ಅದರ ಮಧ್ಯದಲ್ಲಿ ಬಂದು ಸೇರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ನಿಮಗೆ ಏನೇನೆಲ್ಲ ಸಿಂಪ್ಟಮ್ಸ್ ಆಗುತ್ತೆ ಅಂತಂದರೆ, ಮೂಳೆಗಳು ಅಂದರೆ ನಿಮ್ಮ ಸೊಂಟದ ಸುತ್ತ ಇರುವಂಥ ಮೂಳೆಗಳು ನೋವಾಗೋದಕ್ಕೆ ಶುರು ಆಗುತ್ತೆ. ಮತ್ತು ನಿಮಗೆ ಥ್ರಸ್ಟಿಂಗ್, ಪುಷಿಂಗ್ ಎಲ್ಲನೂ ಇರುತ್ತೆ. ನೀವು ಅಂದರೆ ಯೂರಿನ್ ಮಾಡೋಕ್ಕೆ ಹೋದಾಗ ಏನೋ ಒಂಥರ ಥ್ರಸ್ಟ್ ಫೀಲ್ ಆಗೋದು, ಒಂಥರ ಒಳಗಡೆಯಿಂದ ಏನೋ ಪುಷ್ ಆದಂಗೆ ಫೀಲ್ ಆಗೋದು. ಸೊ ಈ ರೀತಿ ಎಲ್ಲನೂ ಆಗುತ್ತೆ. ಮತ್ತು ನಡೀತಿದ್ರೇ ಏನೋ ಒಂಥರ ಉಬ್ಬ್ದಂಗೆ ಅನ್ಸೋದು, ವಜೈನ ಉಬ್ಬ್ದಂಗೆ ಅನ್ಸೋದು, ಇದೆಲ್ಲ ಆಗುತ್ತೆ. ಮತ್ತು ಸೊಂಟ ನೋವಿರುತ್ತೆ, ಬೆನ್ನಿನ ನೋವಿರುತ್ತೆ, ಕಾಲು ನೋವಿರುತ್ತೆ, ಎಡಿಮಾ ಅನ್ನೋ ಪ್ರಾಬ್ಲಮ್ ಕೂಡ ಇರುತ್ತೆ, ಅಂದರೆ ಕಾಲಿನ ಊತ ಕೂಡ ಇರುತ್ತೆ. ಕೆಲವ್ರಿಗೆ ಕೈ, ಮುಖ ಕೂಡ ಲೈಟಾಗಿ ಊತ ಇರುತ್ತೆ. ಸೊ ಇದೆಲ್ಲನೂ ನಾರ್ಮಲ್, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನೀವೇನಾದರೂ ಒಂದು ವೇಳೆ ಟಾಯ್ಲೆಟ್ಗೆ ಹೋಗ್ತೀರಾ ಅಂತಂದರೆ ಏನೋ ಒಳಗಡೆಯಿಂದ ಬಂದಂಗೆ ಅನಿಸುತ್ತೆ, ಅಂದರೆ ವಜೈನಲ್ ಏರಿಯಾದಲ್ಲಿ ಏನೋ ಒಳಗಡೆಯಿಂದ ಬಂದಂಗೆ ಅನಿಸುತ್ತೆ. ಸೊ ಇದೆಲ್ಲನೂ ಯಾಕೆ ಅಂತಂದರೆ, ಮಗು ಡೌನ್ ಇರೋದ್ರಿಂದ ಆ ಒಂದು ಏರಿಯಾದಲ್ಲಿ, ಅಂದರೆ ಒಂದು ಸರ್ವಿಕ್ಸ್ ಅನ್ನೋ ಏರಿಯಾದಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ. ಸೊ ಅದರಿಂದನೇ ಈ ಒಂದು ವಿಷಯ ಅನ್ನೋದು ನಡೆಯೋದು. ಮತ್ತು ಮಗುವಿನ ತೂಕವನ್ನು ಹೊರುವಂಥದ್ದು ಸ್ಪೈನಲ್ ಕಾರ್ಡ್. ಸೊ ಅದರಿಂದನೇ ಬೆನ್ನೋವು, ಸೊಂಟ ನೋವು ಇಂಥವೆಲ್ಲ ಬರೋದು. ಸೊ ನೀವೇನು ಮಾಡಬೇಕು ಅಂದರೆ, ಮೇಯ್ನಾಗಿ ಆದಷ್ಟು 90 ಡಿಗ್ರಿಯಲ್ಲಿ ಕೂತ್ಕೊಳ್ಳೋದು, ತುಂಬ ಬಗ್ಗಿ ಕೂತ್ಕೊಳ್ಳದೆ 90 ಡಿಗ್ರಿಯಲ್ಲಿ ಕೂತ್ಕೊಳ್ಳೋದು, ಮತ್ತು ಚಾಪೆ ಹಾಕ್ಕೊಂಡು ನೆಲದಲ್ಲಿ ಕಾಲುಗಳನ್ನು ಮಡಿಸಿ ಕೂತ್ಕೊಳ್ಳುವಂಥದ್ದು. ಆದಷ್ಟು ಚೇರ್, ಸೋಫಾ ಇಂಥದ್ರಲ್ಲಿ ಕೂತ್ಕೊಳ್ಳದೆ ಕೆಳಗಡೆ ನೆಲದಲ್ಲಿ ಕೂತ್ಕೊಳ್ಳುವಾಗ ನಿಮ್ಗೆ ಇನ್ನೂ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ಟೈಮಲ್ಲಿ ಬಂದು ಕಿಕ್ಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ, ಯಾಕಂದರೆ ಮಗುವಿನ ತಲೆ ಕೆಳಗಡೆ ಇರೋದ್ರಿಂದ ಕಾಲುಗಳು ಮೇಲೆ ಕಿಕ್ಸ್ ಒಂದು ಲೆವೆಲ್ಗೆ ನಿಮಗೆ ಚೆಸ್ಟ್ ಕೆಳಗಡೆ ಕಾಲಿನ ಒಂದು ಕಿಕ್ ನಿಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ಮಗುವಿನ ತೂಕ ಅನ್ನೋದು ಡೌನ್ ಪೊಸಿಷನಲ್ಲಿ ಇರೋದ್ರಿಂದ ನಿಮ್ಮ ಹೊಟ್ಟೆಯ ಆಕಾರ ಕೂಡ ಚೇಂಜ್ ಆಗುತ್ತೆ. ಇಷ್ಟು ದಿವಸ ಹೊಟ್ಟೆ ಸ್ಟಡಿಯಾಗಿ ಒಂದು ಸ್ವಲ್ಪ ಮೇಲಕ್ಕಿರುತ್ತೆ. 9th ಮಂತ್ ಅನ್ನೋದು ಆಗ್ತಿರೋವಾಗ ಒಂದು ಸ್ವಲ್ಪ ಕೆಳಗಡೆ ಬಾಗುತ್ತೆ ಅದು ಮಗುವಿನ ತಲೆ ಕೆಳಗಡೆ ಡೌನ್ ಆಗ್ತಾ ಮಗು ಕೆಳಗಡೆಗೆ ಬರ್ತಾ ಫುಲ್ ನಿಮ್ಮ ಹೊಟ್ಟೆಯ ಶೇಪೇ ಒಂದು ಸ್ವಲ್ಪ ಓವಲ್ ಶೇಪಲ್ಲಿರುತ್ತೆ. ಸೊ ಇದೂ ಕೂಡ ಒಂದು ಡೆಲಿವರಿ ಹತ್ರ ಇದೆ ಅಂತ ಸೂಚನೆ ಕೊಡುವಂಥದ್ದು. ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ, ಜಾಸ್ತಿ ನಿಂತ್ಕೋಬೇಡಿ. ಜಾಸ್ತಿ ನಿಂತಷ್ಟು ಕಾಲಿನ ನೋವು ಬರುತ್ತೆ. ಆದಷ್ಟು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ವಾಕ್ ಮಾಡಿ ನೆಮ್ಮದಿಯಾಗಿ ಕೆಳಭಾಗದಲ್ಲಿ ಚಪ್ಪಂಗಲ್ಲಿ ಹಾಕ್ಕೊಂಡು ಕೂತ್ಕೊಳ್ಳಿ. ಮತ್ತು ಚೆನ್ನಾಗಿ 90 ಡಿಗ್ರಿಯಲ್ಲಿ ಕೂತ್ಕೊಳ್ಳಿ. ಜಾಸ್ತಿ ಹೊತ್ತು ಮಲಗಬೇಡಿ, ಜಾಸ್ತಿ ಹೊತ್ತು ಕೂರಬೇಡಿ. ಈ ಒಂದು ಸಮಯದಲ್ಲಿ ಯಾವುದೇ ಒಂದು ಪೊಸಿಷನ್ ಆಗ್ಬೋದು. 90 ಡಿಗ್ರಿಯಲ್ಲಿ ನೀವು ಕೂತ್ಕೊಳ್ಳುವಾಗ ನಿಮಗೇನಂತಂದರೆ ಬೆನ್ನಿನ ನೋವು ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ಸಮಯಗಳಲ್ಲಿ ಹೆಚ್ಚಾದ ಪೊಸಿಷನ್ಸ್, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಮತ್ತು ಮಲ್ಕೊಳ್ಳೋದು ಯಾವುದೇ ಆಗಲಿ ಲಿಮಿಟಾಗಿರಬೇಕು. ಆಗಾಗ ಬ್ರೇಕ್ ಕೊಡಬೇಕು. ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದು, ತುಂಬ ಹೊತ್ತು ಕೂತು ಕೆಲಸ ಮಾಡೋದು, ತುಂಬ ಹೊತ್ತು ಮಲಗಿರೋದು ಇಂಥವೆಲ್ಲ ಮಾಡೋ ಹಾಗಿಲ್ಲ. ಎಲ್ಲ ಟೈಮ್ಗಳಲ್ಲೂ ಒಂದು ಸ್ವಲ್ಪ ಎದ್ದು ಬ್ರೇಕ್ ಕೊಡೋದು ನಿಮಗೆ ಒಂದು ಒಳ್ಳೆಯದಾಗಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಟೈಮಲ್ಲಿ ನಿಮಗೆ ನಿದ್ದೆ ತುಂಬಾ ಮುಖ್ಯ. ಆದಷ್ಟು ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ರೈಟು ಮತ್ತು ಸ್ಟ್ರೈಟು ಮಲ್ಕೋತಾರೆ. ಆ ರೀತಿ ಬೇಡ. ಆದಷ್ಟು ಲೆಫ್ಟಲ್ಲಿ ಮಲ್ಗೋದ್ರಿಂದ ನಮ್ಮ ಆರೋಗ್ಯದ ಸ್ಥಿತಿ ಬಂದು ನಮ್ಮ ಲೆಫ್ಟ್ ಭಾಗಕ್ಕೆ, ನಮ್ಮ ಎಡಭಾಗಕ್ಕೆ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ತಿಂದಿರುವಂಥ ಊಟ ಕೂಡ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗುತ್ತೆ. ಮತ್ತು ಈ ಸಮಯದಲ್ಲಿ ಗಂಡ ಹೆಂಡತಿಯ ಸಂಪರ್ಕ ಬಂದು ಬೇಡ ಅಂತಲೇ ಅಂತೀನಿ. ಒಂದು ವೇಳೆ ನಿಮ್ಗೆ ಆ ಥರದ್ದು ಡೌಟ್ ಇತ್ತು ಅಂದರೆ ಡಾಕ್ಟರ್ಸ್ ಹತ್ರನ ವಿಸಿಟ್ ಮಾಡಿ ಕೇಳಿಬಿಟ್ಟು ಆಮೇಲೆ ಬಂದು ಅದು ನೀವು ಸಜೆಸ್ಟ್ ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ. ಸೊ ಕೂತ್ಕೊಂಡಿರೋವಾಗ ಯಾಕೆ ನಾನು 90 ಡಿಗ್ರಿಯಲ್ಲಿ ಕೂತ್ಕೋಬೇಕು ಅಂತೀನಿ ಅಂದರೆ, ಸ್ಪೈನಲ್ ಕಾರ್ಡ್ ಏನಾಗುತ್ತೆ ಅಂದರೆ ಪೆಟ್ಟಾಗುತ್ತೆ, ನೋವಾಗುತ್ತೆ. ನಿಮಗೆ ಕೂತ್ಕೊಳ್ಳುವಾಗ ಬೆನ್ನಿನ ನೋವು, ಸೊಂಟ ನೋವು, ಕಾಲಿನ ನೋವು, ಕತ್ತಿನ ನೋವು ಎಲ್ಲನೂ ಬರುತ್ತೆ. ಸೊ ಆದಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳೋದು, ಬೆನ್ನಿಗೆ ಒಂದು ತಲೆದಿಂಬನ್ನು ಇಟ್ಕೊಂಡು ಕೂತ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತು ಬಗ್ಗೆ ಏನಾದರೂ ಎತ್ಕೋಬೇಕು ಅನ್ನುವಾಗ 9th ಮಂತಲ್ಲಿ ತುಂಬ ಹುಷಾರಾಗಿ ಎತ್ಕೋಬೇಕು. ತುಂಬ ಸಡನ್ನಾಗಿ ಹೊಟ್ಟೆಯನ್ನು ಹಾಗೇ ಬಗ್ಸಿ ಹಾಗೆ ಎತ್ಕೊಳ್ಳುವಂಥದ್ದಲ್ಲ. ಸೊ ಈ ಥರ ಮಾಡುವಾಗ ನಿಮಗೆ ಸೊಂಟ ನೋವು ಅನ್ನೋದು ಬಂದುಬಿಡತ್ತೆ, ಜಾಸ್ತಿ ಬಂದುಬಿಡತ್ತೆ. ಸೊ ಆ ರೀತಿ ಸಡನ್ನಾಗಿ ಪೊಸಿಷನ್ಸ್ನ ಬಂದು ಚೇಂಜ್ ಮಾಡಬಾರ್ದು. ನೀವೇನಾದರೂ ಎತ್ಕೋಬೇಕು ಅಂದರೆ ನಿಮ್ಮ ಮೊಣಕಾಲುಗಳನ್ನು ಒಂದು ಸ್ವಲ್ಪ ಬೆಂಡ್ ಮಾಡಿ ನೀವು ತೊಗೋಬೇಕು, ಯಾವುದಾದ್ರೂ ಒಂದು ವಸ್ತುನ ನೀವು ಎತ್ಕೋಬೇಕು ಅಂದರೆ. ಇಲ್ಲಾಂದರೆ ಬೆನ್ನೋವು ಖಂಡಿತವಾಗ್ಲೂ ರಾತ್ರಿ ಹೊತ್ತು ಜಾಸ್ತಿನೇ ಆಗುತ್ತೆ. ಈಗ ಉದಾಹರಣೆಗೆ ಏನಾದರೂ ಕೆಳಗಡೆ ಬಿದ್ದಿದೆ, ಏನಾದರೂ ಎತ್ಕೋಬೇಕು ಅನ್ನೋವಾಗ ಒಂದು ಸ್ವಲ್ಪ ನಿಧಾನವಾಗಿ ಮೊಣಕಾಲುಗಳನ್ನು ಬೆಂಡ್ ಮಾಡಿ ಎತ್ಕೊಳ್ಳಿ. ಇಲ್ಲ ಕಾಲುಗಳನ್ನು ನಿಧಾನವಾಗಿ ಲೂಸ್ ಮಾಡಿ ನಿಧಾನವಾಗಿ ಬಗ್ಗೆ
ಎತ್ಕೊಳ್ಳಿ. ಸಡನ್ನಾಗಿ ಬಗ್ಗೋದು ಸಡನ್ನಾಗಿ ಎದ್ದೇಳೋದು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಟೈಮಲ್ಲಿ ಮಗುವಿನ ಒಂದು ತೂಕ ಬಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ 3 kg 3.5 kg ಮಗುವಿನ ತೂಕ ಇರೋದ್ರಿಂದ, ಡೌನ್ ಪೊಸಿಷನ್ಗೆ ಮಗುವಿನ ಒಂದು ತೂಕ ಇರೋದ್ರಿಂದ ನಿಮಗೆ ಹೊಟ್ಟೆಯ ಒಂದು ಏನು ಹೇಳೋದಂದ್ರೆ ಅನ್ಕಂಫರ್ಟಬಲ್ ಫೀಲ್, ಊಟ ಮಾಡಿದಾಗ ಜೀರ್ಣ ಆಗಲ್ಲ. ಸೊ ಬಿಸಿ ನೀರನ್ನು ಕುಡಿಯೋದು ತುಂಬ ತುಂಬಾ ಮುಖ್ಯ. ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಮೇಲೂ ಮಗುವಿನ ತೂಕ ಇರುತ್ತೆ. ಈ ಸಮಯದಲ್ಲಿ ಕಾಲು ನೋವು, ಮೊಣಕಾಲು ನೋವು, ತಲೆನೋವು, ಕೈ ನೋವು ಇದೆಲ್ಲನೂ ಇರುತ್ತೆ. ಯಾಕಂದರೆ ಮೂಳೆಗೆ ಬೇಕಾಗಿರುವಂತಹ ಒಂದು ಬಲ ಸಿಗ್ತಾ ಇರಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸು. ಸೊ ಈ ಸಮಯದಲ್ಲಿ ನೀವು ಚೆನ್ನಾಗಿ ಕ್ಯಾಲ್ಶಿಯಂ ರಿಚ್ ಫುಡ್ಡನ್ನು ನೀವು ತೊಗೋಬೇಕಾಗುತ್ತೆ. ಮನೇಲಿ ಹೇಗೂ ಜೀರಿಗೆ ಇದ್ದೇ ಇರುತ್ತಲ್ವ. ಸೊ 1 ಸ್ಪೂನ್ ಜೀರಿಗೆಯನ್ನು ಲೈಟಾಗಿ ನೀವು ಒಂದೂವರೆ ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 1 ಲೋಟ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ನೀವು ಇಂಟೇಕಾಗಿ ತೊಗೊಳ್ಳುವಾಗ ನಿಮ್ಗೆ ಅದೇನಾಗುತ್ತೆ ಅಂತಂದರೆ ಒಂದೊಳ್ಳೆ ಕ್ಯಾಲ್ಶಿಯಂ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಆರೋಗ್ಯಕರವಾದಂಥ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿರುತ್ತೆ. ನೀವು ತಿನ್ನುವಂಥ ಫುಡ್ಡು ನಿಮಗೆ ಉಳಿ ತೆಗಾಗಿ ಬರಲ್ಲ, ಆ್ಯಸಿಡಿಟಿ ಆಗಲ್ಲ, ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಿ ಹೊಟ್ಟೆಗೆ ಹೋಗಿ ಸೇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂತಂದರೆ ಪ್ರತಿ ಸತಿನೂ ಅಷ್ಟೇ ಸಂಜೆ ಟೈಮು ಜೀರಿಗೆ ನೀರನ್ನು ಮಾಡ್ಕೊಂಡು ಕುಡೀರಿ. ಇದು ಬಂದು ಯಾವುದೇ ರೀತಿ ಪ್ರಾಬ್ಲಮ್ ನಿಮಗೆ ಕೊಡಲ್ಲ. ಇನ್ನು ಇಮ್ಯುನಿಟಿ ಪವರನ್ನು ಬಂದು ಚೆನ್ನಾಗೇ ಇಂಪ್ರೂವ್ ಮಾಡುತ್ತೆ. ಇದರಿಂದ ಕೂಡ ಕೈಕಾಲು ನೋವುಗಳು ಕಮ್ಮಿ ಆಗುತ್ತೆ. ಮತ್ತು ಬಂದು ಸ್ಪೈನಲ್ ಕಾರ್ಡ್ ಪೇಯ್ನ್ ಕಮ್ಮಿ ಆಗುತ್ತೆ. ಫಾಲ್ಸ್ ಪೇಯ್ನ್ ಕೂಡ ನಿಮಗೆ ಬರೋದಿಲ್ಲ. ಮತ್ತು ನಿಮಗೆ ಸೊಂಟಕ್ಕೆ ಬಲ ಕೊಡುವಂಥ ಕರಿ ಉದ್ದಿನ ಬೇಳೆಯ ಒಂದು ಮುದ್ದೆ ಮಾಡ್ಕೊಳ್ಳೋದು, ಇಲ್ಲ ಅಂತಂದರೆ ರಾಗಿ ಮುದ್ದೆ ಮಾಡ್ಕೊಂಡಾಗೇ ಕರಿ ಉದ್ದಿನ ಬೇಳೆನ ಪುಡಿ ಮಾಡಿ ಇಟ್ಕೊಂಡು ಮುದ್ದೆ ಮಾಡ್ಕೊಳ್ಳೋದು, ಇಲ್ಲ ಗಂಜಿ ಮಾಡ್ಕೊಂಡು ಕುಡಿಯೋದು, ಈ ಥರ ಮಾಡ್ಕೊಳ್ಳಿ. ಮತ್ತು ಕಪ್ಪಕ್ಕಿ ಏನಾದರೂ ಒಂದು ವೇಳೆ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಅದರ ಒಂದು ಗಂಜಿ ಮಾಡ್ಕೊಂಡು ಕುಡಿಯೋದು, ಪೊಂಗಲ್ ಮಾಡ್ಕೊಂಡು ತಿನ್ನೋದು. ಸೊ ಇದರಲ್ಲಿ ಹೇರಳವಾದಂಥ ಆ್ಯಂಟಿ ಆಕ್ಸಿಡೆಂಟ್, ಕ್ಯಾಲ್ಶಿಯಂ ಎಲ್ಲನೂ, ಫೈಬರ್ ಎಲ್ಲ ಸಿಗುತ್ತೆ. ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ರಿಲೀವ್ ಆಗುತ್ತೆ. ಬಲ ಕೊಡುವಂಥ ಫುಡ್ಸ್ ಇವು ಪ್ರೆಗ್ನೆನ್ಸಿಯಲ್ಲಿ. ಸೊ ಮಗುಗೂ ನಿಮಗೂ ಒಂದು ಒಳ್ಳೆ ಎನರ್ಜಿಯನ್ನು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ಮಗು ಹೊಟ್ಟೆಯಲ್ಲಿ ಬೆಳೀತಾ ಇರೋದ್ರಿಂದ ನೀವು ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿರಿ. 9th ಮಂತ್ ಅನ್ನೋದು ಇನ್ನೇನಪ್ಪ ಡಿಲಿವರಿಗೆ ಹತ್ತಿರ ಇರುವಂಥ ಸಮಯ. ಸೊ ಜಾಸ್ತಿ ಧೈರ್ಯವಾಗಿರಬೇಕು, ಹೆದರ್ಕೋಬಾರ್ದು. ಡಿಲಿವರಿಯನ್ನು ನೆನೆಸಿ ಭಯಪಡೋದು, ನರ್ವಸ್ ಆಗೋದು, ಯಾವುದ್ಯಾವುದೋ ನೆಗೆಟಿವಿಟಿಯನ್ನು ಮನಸ್ಸಲ್ಲಿ ಅಂದ್ಕೊಂಡು ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋದು, ಇಂಥವೆಲ್ಲ ಮಾಡ್ಕೋಬೇಡಿ. ಸೊ ಡಿಲಿವರಿ ಅನ್ನೋದು ನಿಮಗೆ ನಾರ್ಮಲ್ ಆಗಲಿ, C-ಸೆಕ್ಷನ್ ಆಗಲಿ, ಇಟ್ಸ್ ಓಕೆ. ಬಟ್ ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದೀರಾ, ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನು ಪಾಸಿಟಿವ್ ಆಗಿ ಇಟ್ಕೊಂಡು ಹೆಲ್ದಿ ಫುಡ್ಡನ್ನು ತೊಗೊಳ್ಳೋದು. ಆ್ಯಂಡ್ ನೆಕ್ಸ್ಟು ನಿದ್ದೆಯನ್ನು ಸರಿಯಾದ ಸಮಯದಲ್ಲಿ ಮಾಡೋದು. 8 ಅವರ್ ನಿದ್ದೆ ತುಂಬ ಮುಖ್ಯ. ಡೈಲಿ ವಾಕಿಂಗ್ 20 ಮಿನಿಟ್ಸ್ ಮತ್ತು ಬ್ರೀದಿಂಗ್ ಎಕ್ಸಸೈಸ್ 10 ಮಿನಿಟ್ಸ್. ಮತ್ತು ಬಂದು ನೀವು ಧ್ಯಾನ ಮಾಡೋದು ಒಂದು 10 ನಿಮಿಷ. ಅಂದರೆ ನೀವು ಏನು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ದೇವ್ರ ಹತ್ರ ಪಾಸಿಟಿವ್ ಆಗಿ ಇಟ್ಕೊಂಡು ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ಒಳ್ಳೆ ನಿದ್ದೆ ಮಾಡೋದು, ಕಾಲುಗಳನ್ನು ಎತ್ತರದಲ್ಲಿ ತಲೆದಿಂಬುಗಳನ್ನು ಇಟ್ಕೊಂಡು ಮಲಗೋದು, ಚೆನ್ನಾಗಿ ನೀರು 2.5ರಿಂದ 3 ಲೀಟರ್ ನೀರು ಕುಡಿಯೋದು, ಒಳ್ಳೆ ಜ್ಯೂಸಸ್ ತೊಗೊಳ್ಳೋದು, ಈ ಥರ ಎನರ್ಜಿಯಾಗಿರೋದು ಇದು ತುಂಬಾ ಮುಖ್ಯ ಆಗುತ್ತೆ. ಸೊ 9th ಮಂತ್ ಅನ್ನೋದು ಒಂದು ಒಳ್ಳೆಯ ಕಾಲ. ಅದು ನಿಮ್ಮ ಡೆಲಿವರಿಯನ್ನು ಜಾಸ್ತಿ ಜ್ಞಾಪಿಸುತ್ತೆ. ಹೆದರ್ಕೋಬೇಡಿ, ನಿಮ್ಮಿಂದ ಎಲ್ಲನೂ ಸಾಧ್ಯ. ಓಕೆ, ಹ್ಯಾಪಿ ಮದರ್ಸ್ ಡೇ ಟು ಆಲ್ ಮೈ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.